ರಾಜ್ಯಪಾಲರ ಭಾಷಣದ ಮೇಲೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮಾನ್ಯ ಅಧ್ಯಕ್ಷರೇ, ರಾಜ್ಯಪಾಲರ ಭಾಷಣವನ್ನು ಕೇಳಿದಾಗ ಭಾಳ ಹೆಮ್ಮೆ ಅನಿಸ್ತು. ನಮ್ಮ ಸರ್ಕಾರ ಕೊಟ್ಟಂಥ ಜನಕೇಂದ್ರಿತ ಮತ್ತು ಶೋಷಿತರ ಪರ ಕಳೆದ 2 ವರ್ಷದಲ್ಲಿ ಕೊಟ್ಟಂಥ ಆಡಳಿತ ಅಂಶಗಳೊಂದಿಗೆ ಬಹಳ ಸ್ಪಷ್ಟವಾಗಿ ತಮ್ಮ ಭಾಷಣದಲ್ಲಿ ಮಾನ್ಯ ರಾಜ್ಯಪಾಲರು ಹೇಳಿದ್ದಾರೆ. ನಾವು ಜನರಿಗೆ ನೀಡಿದಂಥ ಆಶ್ವಾಸನೆಯಂತೆ 5 ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರೋದಲ್ಲದೆ ಶೋಷಿತರ ಪರ, ಹಿಂದುಳಿದ ವರ್ಗದ ಪರ, ಯಾರು ಸಮಾಜದಲ್ಲಿ ಇವತ್ತು ಧ್ವನಿ ಇಲ್ಲದವರಿದ್ದಾರೆ, ದ ಹ್ಯಾವ್ ನಾಟ್ಸ್, ಅವರ ಪರ ಇವತ್ತು ಆಡಳಿತವನ್ನು ಕೊಟ್ಟಿದ್ದಾರೆ ಅಂತೇಳಿ ಭಾಳ ಹೆಮ್ಮೆಯಿಂದ ನಾನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆದರೆ ನಮ್ಮ ಕೇಂದ್ರ ಸರ್ಕಾರದ ಧೋರಣೆ ಏನಿದೆ, ಅದು GSTಯಲ್ಲಿ ನಮಗಾಗಿರುವಂಥ ಅನ್ಯಾಯ ಇರ್ಬೋದು, ನಮಗೆ ಅಪ್ಪರ ಭದ್ರಕ್ಕೆ ಕೊಡಬೇಕಾಗಿರುವಂಥ ಹಣ ಇರ್ಬೋದು, ಬೆಂಗಳೂರು ನಗರದ ಅಭಿವೃದ್ಧಿಗೆ 5,000 ಕೋಟಿಗಿಂತ ಹೆಚ್ಚು ಅನುದಾನವನ್ನು ಕೊಡ್ತೀವಿ ಅಂತ ಹೇಳುವಂಥ ಆಶ್ವಾಸನೆಯನ್ನು ಕೊಟ್ಟು ಇವತ್ತು 1 ಪೈಸೆಯೂ ಕೂಡ ಕೊಡದೇ ಇರುವಂಥ ಸಂದರ್ಭ ಇರ್ಬೋದು. ಇದೆಲ್ಲವನ್ನು ನೋಡಿದಾಗ ಈ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವ ರೀತಿಯಾದಂಥ ಆರ್ಥಿಕ ಶಿಸ್ತನ್ನು ಸಂವಿಧಾನ ಅಡಿಯಲ್ಲಿ ಕಾಪಾಡಬೇಕು, ಅದಾಗ್ತಾ ಇಲ್ವಲ್ಲೋ ಅಂತ ಹೇಳುವಂಥ ಒಂದು ರೀತಿಯಾದಂಥ ಆತಂಕ ಜನರಲ್ಲಿ ಉಂಟಾಗಿದೆ ಅಂತ ನಾನು ಹೇಳಲಿಕ್ಕೆ ಇವತ್ತು ಬಯಸ್ತಾ ಇದ್ದೀನಿ. ನಮ್ಮ ಸರ್ಕಾರ ಜನಪರ ಅಂದರೆ ಸಂವಿಧಾನದ ಆಶೆಯನ್ನು ಎತ್ತಿಡಿಯುವಂಥ ಆಡಳಿತವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ವಿರೋಧ ಪಕ್ಷದವರು ಎಷ್ಟೇ ಟೀಕೆ ಮಾಡಿದ್ರು ಕೂಡ ಅಂಕಿಅಂಶಗಳೇನು ಇವತ್ತು ರಾಜ್ಯಪಾಲರ ಭಾಷಣದಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಕ್ಕಿದೆ, ಅದರಲ್ಲಿ ಅವ್ರು ಮಾಡ್ತಾ ಇರುವಂಥ ಟೀಕೆ ಸಂಪೂರ್ಣವಾದಂಥ ಸುಳ್ಳು ಅಂತ ಹೇಳುವಂಥದ್ದು ಸ್ಪಷ್ಟವಾಗಿದೆ. ಅಧ್ಯಕ್ಷರೇ, ಒಕ್ಕೂಟ ವ್ಯವಸ್ಥೆಯಲ್ಲಿ ಬರೀ ಒಂದು ರಾಜ್ಯ ಮಾತ್ರ ಅಭಿವೃದ್ಧಿಯ ಪರ ನಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಕ್ಕೂಟ ವ್ಯವಸ್ಥೆಯಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ನಾವು ಗಮನಕ್ಕೆ ತಗೋಬೇಕಾಗ್ತದೆ. ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿದಾಗ ಖಂಡಿತವಾಗಿ ಯಾವ ರೀತಿ ಇವರು ಬಿಂಬಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಆ ವ್ಯವಸ್ಥೆ ಅಂತೂ, ಆ ಪರಿಸ್ಥಿತಿ ಅಂತೂ ಖಂಡಿತವಾಗೂ ಇಲ್ಲ. ನಾವು ಮುಖ್ಯವಾಗಿ ಭಾಳಷ್ಟು ವಿಚಾರಗಳಿದೆ ಮಾತಾಡುವಂಥದ್ದು, ಆದರೆ ಮುಖ್ಯವಾಗಿ ನಾವು ದೇಶದ ಸಾಲವನ್ನು ನೋಡಿದಾಗ ಭಾಳ ಹೆಚ್ಚು ಆತಂಕಕಾರಿಯಾದಂಥ ಪರಿಸ್ಥಿತಿ ಕಾಣ್ತಾ ಇದೆ. ಮಾನ್ಯ ಅಧ್ಯಕ್ಷರೇ, 2014ನೇ ಇಸ್ವಿನಲ್ಲಿ ಮಾನ್ಯ ಮನಮೋಹನ್ ಸಿಂಗ್ ಅವರ ಸರ್ಕಾರ ಅವತ್ತಿದ್ದು, ನಂತರ ನರೇಂದ್ರ ಮೋದಿ ಅವರ ಸರ್ಕಾರ ಸ್ಥಾಪನೆ ಆದಂಥ ವರ್ಷ 2014. ಅವತ್ತು 53 ಲಕ್ಷ ಕೋಟಿ ಈ ದೇಶದ ಸಾಲ. ಒಂದು ಸಾಲವನ್ನು ಆರ್ಥಿಕ ವ್ಯವಸ್ಥೆಯಲ್ಲಿ ಪಡೆದಾಗ ನಾವು ಏನನ್ನ ಗಮನಿಸಬೇಕು ಅಂತ ಹೇಳಿದ್ರೆ, ಸಾಲ ಮತ್ತು GDP ರೇಷಿಯೋ, ಅಂದರೆ ಡೆಟ್ ಟು GDP ರೇಷಿಯೋ ಎಷ್ಟಿರಬೇಕು ಅಂತ ಹೇಳೋದನ್ನ ನಾವು ಗಮನಿಸಬೇಕಾಗ್ತದೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಾವು ನೋಡಬೇಕಾದ್ರೆ ಒಪ್ಪುವಂಥದ್ದು ಪ್ರತಿಶತ ಏನಿದೆ ಅಂತ ಹೇಳಿದ್ರೆ, ಡೆಟ್ ಟು GDP ರೇಷಿಯೋ 25% ಒಳಗಡೆ ಇರಬೇಕು. 2014ರಲ್ಲಿ 53.11 ಲಕ್ಷ ಕೋಟಿ ಸಾಲ ಈ ದೇಶದ ಮೇಲಿತ್ತು. GDP ಟು ಡೆಟ್ ರೇಷಿಯೋ 23.2%ಇತ್ತು, ಅಂದರೆ 25% ಒಳಗಡೆ ಇತ್ತು. ಇದು ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ. ನಂತರ ರಾಜ್ಯದ ಜನತೆ, ದೇಶದ ಜನತೆ ಇಚ್ಛೆಯಂತೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕೇಂದ್ರದಲ್ಲಿ ಸ್ಥಾಪನೆ ಆದಮೇಲೆ 2019ಕ್ಕೆ 5 ವರ್ಷದಲ್ಲಿ 53 ಲಕ್ಷ ಕೋಟಿ ಇದ್ದದ್ದು ಮಾನ್ಯ ಅಧ್ಯಕ್ಷರೇ 91 ಲಕ್ಷ ಕೋಟಿಗೆ ಏರಿಕೆ ಆಯಿತು. 2022ರಲ್ಲಿ 136 ಲಕ್ಷ ಕೋಟಿಗೆ ಏರಿಕೆ ಆಯಿತು. 2023ರಲ್ಲಿ 152 ಲಕ್ಷ ಕೋಟಿ, 24-25ರಲ್ಲಿ 181 ಲಕ್ಷ ಕೋಟಿ, 25-26ಕ್ಕೆ 196 ಲಕ್ಷ ಕೋಟಿ. ಒಂದೊಂದು ಕ್ವಾರ್ಟರ್ನಲ್ಲಿ 11-12% ಹೆಚ್ಚು ಸಾಲವನ್ನು ಕೇಂದ್ರ ಸರ್ಕಾರ ಪಡೆದಿದೆ. ಬರೀ ಒಂದೇ ಒಂದು ಉದಾಹರಣೆಯನ್ನು ಕೊಡಬೇಕಂದ್ರೆ, ಒಂದು ಕ್ವಾರ್ಟರ್ನಲ್ಲಿ $148 ಬಿಲಿಯನ್ ಅನ್ನ ಸಾಲವಾಗಿ ಪಡ್ಕೊಂಡಿದ್ದಾರೆ. GDP ಟು ಡೆಟ್ ರೇಷಿಯೋ 23.2% 2014ನೇ ಇಸ್ವಿಯಲ್ಲಿದ್ದರೆ ಇವತ್ತು 82.5%ಗೆ ಏರಿಕೆ. ಇದು ದೇಶದ ಸಾಲ. ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಅರ್ಥಶಾಸ್ತ್ರವನ್ನು ತಿಳಿದಂಥವ್ರು ಅಂತ ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಡೆಫಿಸಿಟ್ ಬರೀ 3%ಅಲ್ಲಿದೆ. ಡೆಫಿಸಿಟ್ ಬಜೆಟನ್ನು 2 ಬಾರಿ ಕೂಡ ಅವರು ಮಂಡಿಸ್ತಾ ಇದ್ದಾರೆ, ಆದರೆ ಬರೀ 3%ನಲ್ಲಿದೆ. ಮತ್ತು GDP ಟು ಲೋನ್ ರೇಷೋ 23.7%, ಅಂದರೆ 25% ಒಳಗಡೆ ಇದೆ. ನಾನು ಮೊನ್ನೆ ಎಲ್ಲೋ ಕಡೆ ಒಂದು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, ಬಹಳ ಟೀಕೆಯ ಪ್ರಹಾರವನ್ನು ಮಾಡ್ತಾ ಇದ್ರು. ಅರ್ಥಶಾಸ್ತ್ರ ಗೊತ್ತಿದ್ದೇನ್ರಿ ನಿಮಗೆ ಮುಖ್ಯಮಂತ್ರಿಗಳೇ,
ಅಂತ ಹೇಳುವಂಥ ಪ್ರಶ್ನೆ ಏನಾಗ್ತಾ ಇದೆ. ಆದರೆ ದೇಶದ ಸಾಲ GDP ಟು ರೇಷಿಯೋ ಇಸ್ 82.5%. ಯಾರು ಅದ್ರ ಬಗ್ಗೆ ಗಮನನೇ ಹರಿಸ್ತಾ ಇಲ್ಲ. ನಾವು ಶಿಸ್ತಿರಕ್ಕೆ ಬದ್ಧವಾಗಿ, ಆರ್ಥಿಕ ಶಿಸ್ತಿಗೆ ಬದ್ಧವಾಗಿ 23%ನಲ್ಲಿದ್ದೀವಿ, 23.7%. ಈ ಪಡೆದಂಥ ಸಾಲ ಎಲ್ಲಿಗೆ ಹೋಗಿದೆ ಅಂತ ಹೇಳೋದ್ರ ಬಗ್ಗೆ ಚರ್ಚೆ ಮಾಡಬೇಕಂದ್ರೆ ಗಂಟೆಗಟ್ಟಲೆ ಬೇಕು. ಆದರೆ ಇಷ್ಟನ್ನು ಹೇಳಲಿಕ್ಕೆ ಬಯಸ್ತೇನೆ, ಬಡತನದಲ್ಲಿದ್ದಂಥ ಜನಸಂಖ್ಯೆ ಏನಿದೆ ಕಳೆದ 11 ವರ್ಷದಲ್ಲಿ ಮೋರ್ ದೆನ್ 15 crore ಪೀಪಲ್ ಹ್ಯಾವ್ ಗಾನ್ ಬಿಲೋ ಪಾವರ್ಟಿ ಲೈನ್. ಬಡತನದ ರೇಖೆಯ ಕೆಳಗೆ 15 ಕೋಟಿ ಜನ ಹೆಚ್ಚಾಗಿ ಹೋಗಿದ್ದಾರೆ. ಮತ್ತು ಈ ದೇಶದ ಅತಿ ಶ್ರೀಮಂತ 100 ಕುಟುಂಬಗಳು 50% ಹೆಚ್ಚು ಹಣವನ್ನು ಪಡೆದಿದ್ದಾರೆ. ಇವತ್ತು ಮಾನ್ಯ ನಮ್ಮ ಕಾನೂನು ಸಚಿವರು ಮಾತಾಡ್ತಾ ಹೇಳ್ತಾ ಇದ್ರು, ನಮ್ಮ ಸಂವಿಧಾನದ ಆಶೆ ಆರ್ಟಿಕಲ್ 39 ಯಾವುದೇ ಕಾರಣಕ್ಕೂ ಕೂಡ ದೇಶದ ಸಂಪತ್ತು ಕ್ರೋಢೀಕರಣ ಆಗಬಾರ್ದು, ಸಂಪತ್ತನ್ನು ಹಂಚಬೇಕು, ಎಲ್ಲ ಜನರಿಗೆ ಮುಟ್ಟಬೇಕು, ಬಡವರಿಗೆ ಮುಟ್ಟಬೇಕು. ಅದೇ ನಮ್ಮ ಗ್ಯಾರಂಟಿಗಳು. ದೇಶದ ಸಂಪತ್ತನ್ನು ಕಟ್ಟ ಕಡೆಯ ವ್ಯಕ್ತಿ ಕೂಡ ಮುಟ್ಟಿಸುವಂಥ ಏನು ಪ್ರಯತ್ನ ನಡೀತಾ ಇದೆಯಲ್ಲ, ಅದೇ ಗ್ಯಾರಂಟಿ, ಅದೇ ಕಾಂಗ್ರೆಸ್ಸಿನ ಗ್ಯಾರಂಟಿಗಳು. ಅದನ್ನು ಪೂರ್ಣ ಪ್ರಮಾಣವಾಗಿ ಅನುಷ್ಠಾನಕ್ಕೆ ತಂದು ಇವತ್ತು ರಾಜ್ಯಪಾಲರ ಭಾಷಣ ಓದಿದಾಗ ಎಲ್ಲವನ್ನೂ ಕೂಡ ಅಂಕಿಅಂಶಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವ ರೀತಿಯಾದಂಥ ಅಭಿವೃದ್ಧಿ ಆಗ್ತಾ ಇದೆ ಅಂತ. ಆರೋಗ್ಯ ಕ್ಷೇತ್ರ ಇರ್ಬೋದು, ಶೈಕ್ಷಣಿಕ ಕ್ಷೇತ್ರ ಇರ್ಬೋದು, ಜಲಸಂಪನ್ಮೂಲ ಇಲಾಖೆ ಇರ್ಬೋದು, ಗ್ರಾಮೀಣ ಅಭಿವೃದ್ಧಿ ಇರ್ಬೋದು, ಇದೆಲ್ಲವೂ ಕೂಡ ಕಳೆದ 2 ವರ್ಷದಲ್ಲಿ ಅತಿ ಹೆಚ್ಚಾಗಿ ಅಭಿವೃದ್ಧಿ ಕಡೆ ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯವನ್ನು ಕರ್ಕೊಂಡು ಹೋಗ್ತಾ ಇದೆ ಅಂತ ಹೇಳುವಂಥ ಮಾತನ್ನು ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮನೆ ಅಧ್ಯಕ್ಷರೇ, ಕೊಡಗಿನಲ್ಲೂ ಕೂಡ ಅತಿವೃಷ್ಟಿಯಿಂದ ಹೆಚ್ಚು ಹಾನಿಯಾಗಿದೆ. ಈ ಹಾನಿಯನ್ನು ಕಳೆದ ಬಾರಿ ನಾನು ಮತ್ತು ನನ್ನ ಸ್ನೇಹಿತರಾದಂಥ ಮಡಿಕೇರಿ ಶಾಸಕರು ಮಂತ್ರಗೌಡ ಅವರು ಕೂಡ ಇದನ್ನು ಇಲ್ಲಿ ಸ್ಪಷ್ಟವಾಗಿ ಇದರ ಬಗ್ಗೆ ಮಾತಾಡಿದ ನಂತರ ನಮಗೂ ಕೂಡ ಹೆಚ್ಚಾಗಿ ಅನುದಾನವನ್ನು ಕೊಟ್ಟು ಇವತ್ತು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ನಮ್ಮ ಸರ್ಕಾರ. ಅದರಿಂದ ನಾನು ನಮ್ಮ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ, ಮಾನ್ಯ ಸಿದ್ದರಾಮಯ್ಯನವರಿಗೆ, ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮಾನ್ಯ ರಾಜ್ಯಪಾಲರು ಹೇಳ್ತಿರುವಂಥ ಎಲ್ಲ ಮಾತುಗಳಲ್ಲೂ ಸತ್ಯಾಂಶ ಇದೆ. ಟೀಕೆ ಮಾಡುವಂಥ ಸಂದರ್ಭದಲ್ಲಿ ಬರೀ ಒಂದು ರಾಜಕಾರಣಕ್ಕೋಸ್ಕರ ನಾವು ಟೀಕೆಯನ್ನು ಮಾಡಬಹುದು. ಈಗ ನಾನು ಹೇಳಿದಂಥ ಪ್ರತಿಯೊಂದು ಅಂಶ ಕೂಡ ಅಂಕಿಅಂಶಗಳ ಜೊತೆ ನಾನು ಮಾತಾಡ್ತಾ ಇದ್ದೀನಿ. ಸಾಲವನ್ನು ನೀವು 191 ಲಕ್ಷ ಕೋಟಿಗೆ ತಗೊಳ್ಳೋದಂದ್ರೆ ಪ್ರತಿಯೊಬ್ಬ ನಾಗರಿಕನಿಗೆ, ಯಾಕಿದು ಆತಂಕಕಾರಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ನಾಗರಿಕನ ಮೇಲೆ ಇವತ್ತು 1,80,000 ರೂಪಾಯಿ ಸಾಲ ಇದೆ ಈ ದೇಶದ ನಾಗರಿಕರ ಮೇಲೆ. ಇಂಥ ದೊಡ್ಡ ಪ್ರಮಾಣದ ಸಾಲವನ್ನು ಪಡೆದು ನಾವು ಮಾಡ್ತಾ ಇದ್ದ, ತಾವಂತೂ ಕೇಂದ್ರದ ಸರ್ಕಾರ ನಮಗೆ ಯಾವ ರೀತಿಯಾಗಿ ಮಲತಾಯಿ ಧೋರಣೆಯನ್ನು ತೋರಿಸ್ತಾ ಇದ್ದಾರೆ ಅಂತ ಜಗಜ್ಜಾಹೀರಾತಾಗಿರುವಂಥ ವಿಚಾರ, ಅದ್ರ ಬಗ್ಗೆ ನಾನು ಮತ್ತೆ ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಈ ರೀತಿಯಾದಂಥ ಸಾಲದಲ್ಲಿ ಮುಳುಗಿರುವಂಥ ಕೇಂದ್ರ ಸರ್ಕಾರ ಒಂದು ಕಡೆ ಇದ್ದರೆ, ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಆಗ್ತಾ ಇರುವಂಥ ಅಭಿವೃದ್ಧಿ ಏನು, ರಾಜ್ಯ ಸರ್ಕಾರ ಕೊಡ್ತಾ ಇರುವಂಥ ಗ್ಯಾರಂಟಿ ಏನು, ಯಾರಿಗೋಸ್ಕರ ಮಾಡ್ತಾ ಇರುವಂಥದ್ದು. ನಾವು ಕೂಡ ಸಾಲ ತಗೊಂಡಿದ್ದೀವಿ. ಈ ನಾವು ತಗೊಂಡಿರುವಂಥ ಸಾಲವನ್ನು ಕೂಡ ಟೀಕೆ ಮಾಡಿಸ್ತಾ ಇದ್ದೀವಿ. ಆದರೆ ಈ ಸಾಲವು ಕೂಡ ಸಂಪೂರ್ಣವಾಗಿ ನಾನು ಈಗಾಗಲೇ ಹೇಳಿದಾಗೆ ಆರ್ಥಿಕ ಶಿಸ್ತಿಗೆ ಬದ್ಧವಾಗಿ 6 ಲಕ್ಷ ಕೋಟಿ ಸಾಲ ಇದೆ ಮನೆ ಅಧ್ಯಕ್ಷರು. 6 ಲಕ್ಷ ಕೋಟಿ ಕರ್ನಾಟಕ ರಾಜ್ಯ ಸರ್ಕಾರದ ಸಾಲ ಇದೆ ಇವತ್ತು. ಈ ಸಾಲ GDP ಟು ಡೆಟ್ ರೇಷಿಯೋನಲ್ಲಿ 23.7%ನಲ್ಲಿದೆ. ಇದರಿಂದ ನಾನು ಇಷ್ಟನ್ನೇ ಹೇಳಲಿಕ್ಕೆ ಬಯಸ್ತೇನೆ, ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ. ನಾನು ಪೂರ್ಣವಾಗಿ ಆರ್ಥಿಕ ಶಿಸ್ತಿಗೆ ಬದ್ಧವಾಗಿ ಎಲ್ಲ ವಿವಿಧ ಇಲಾಖೆಗಳು ಮತ್ತು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಡೆ ಕರ್ನಾಟಕ ರಾಜ್ಯವನ್ನು ಕರೆದೊಯ್ಯುವಂಥ ರಾಜ್ಯ ಸರ್ಕಾರ ಇವತ್ತು ಕರ್ನಾಟಕದಲ್ಲಿದೆ. ಬಹಳ ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ. ಅದರೊಂದಿಗೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಇದು ಬಡವರಿಗೆ, ಶೋಷಿತರಿಗೆ, ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಮುಟ್ಟಬೇಕಾಗಿರುವಂಥ 5 ಗ್ಯಾರಂಟಿಗಳನ್ನು ಪೂರ್ಣ ಪ್ರಮಾಣದಲ್ಲಿ ಮುಟ್ಟಿಸಿ ಬಹಳ ಶ್ಲಾಘನೀಯವಾದಂಥ ಆಡಳಿತವನ್ನು ರಾಜ್ಯ ಸರ್ಕಾರ ಜನತೆಗೆ ಕೊಟ್ಟಿದೆ. ಅದಕ್ಕೆ ಫಲವಾಗಿ 3 ಉಪಚುನಾವಣೆಯನ್ನು ಇವತ್ತು ಜನ ಉತ್ತರ ಕೊಟ್ಟಿದ್ದಾರೆ. ಜನ ಹೇಳ್ತಾ ಇಲ್ಲ, ಒಂದು ಮಾತನ್ನು ಹೇಳ್ತಾ ಇದ್ರು ವಿರೋಧ ಪಕ್ಷದವರು, ಬರೀ ನೀವು ಶಾಸಕರು ಕೆಲವರು ಮಾತಾಡ್ತಾ ಇದ್ದೀರಿ, ಕಾಂಗ್ರೆಸ್ ಪಕ್ಷದವರು ಮಾತಾಡ್ತಾ ಇದ್ದೀರಿ, ಶ್ಲಾಘಿಸ್ತಾ ಇದ್ದೀರಿ ಗ್ಯಾರಂಟಿಗಳನ್ನು. ಜನ ಮಾತಾಡೋದಿಲ್ಲ. ಜನ ಅವರ ಅನಿಸಿಕೆಗಳನ್ನು ಮತದ ಮೂಲಕ ತೋರಿಸ್ತಾರೆ. 3 ಉಪಚುನಾವಣೆಯಲ್ಲಿ 2 ವಿರೋಧ ಪಕ್ಷದಲ್ಲಿ ಕೈಯಲ್ಲಿದ್ದಂಥ 2 ಕೂಡ ಸೀಟ್ಗಳನ್ನು ಇವತ್ತು ಅವ್ರಿಗೆ ಬಹಳ ದೊಡ್ಡ ಬಹುಮತದಿಂದ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ ನಾವು ಮಾಡ್ತಾ ಇರುವಂಥ ಅಭಿವೃದ್ಧಿ ಮತ್ತು ನಾವು ಕೊಟ್ಟಿರುವಂಥ ಗ್ಯಾರಂಟಿಯನ್ನು, ಮೆಚ್ಚುಗೆಯನ್ನು ಮತಗಳ ಮೂಲಕ
ರಾಜ್ಯದ ಜನತೆ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳುವಂತ ಮಾತನ್ನು ಹೇಳಿ, ರಾಜ್ಯಪಾಲರು ಹೇಳಿದಂತ ಎಲ್ಲ ಮಾತನ್ನು ಕೂಡ ನೋಡಿದಾಗ ಬಹಳ ಹೆಮ್ಮೆ ಆಗ್ತದೆ. ಒಂದು ಆಡಳಿತ ಪಕ್ಷದ ಶಾಸಕನಾಗಿ ನಾನು ಇಲ್ಲಿ ಬಹಳ ಹೆಮ್ಮೆಯಿಂದ ಅವ್ರು ಹೇಳಿರುವಂತ ಎಲ್ಲ ಮಾತನ್ನು ಕೂಡ ಒಪ್ಪಿ ರಾಜ್ಯ ಸರ್ಕಾರಕ್ಕೆ ಶ್ಲಾಘನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ.